ಸೊ ಹೆಲೋ ಮಕ್ಕಳೇ, ಇದು ನೋಡಿ ಸೆಟ್ನಲ್ಲಿ ಎಕ್ಸಸೈಸ್ 1.1ರಲ್ಲಿ ಕ್ವೆಶನ್ ನಂಬರ್ 5ನಲ್ಲಿ ಫೋರ್ತ್ ಕ್ವೆಶನ್ ಸಬ್ ಕ್ವೆಶನ್ ನೋಡಿ. ಡಿ ಎಕ್ಸ್ ಇಸ್ ಅ ಎಲಿಮೆಂಟ್ ಸಚ್ ದ್ಯಾಟ್ ಎಕ್ಸ್ ಈಸ್ ಎ ಲೆಟರ್ ಇನ್ ದ ವರ್ಡ್ ಲಾಯಲ್. ಇವಾಗ ನೋಡಿ, ಇದು ಸೆಟ್ ಬಿಲ್ಡರ್ ಫಾರ್ಮ್ನಲ್ಲಿದೆ. ಇದರೊಳಗೆ ನಾವು ಎಲ್ಲ ಎಲಿಮೆಂಟ್ಸ್ ಬರಿಬೇಕಂತೆ. ಸೊ ಇದೇನಾಗುತ್ತೆ, ಡಿ ಈಕ್ವಲ್ಸ್ ಟು ಫಸ್ಟಿಗೆ ಲಾಯಲಲ್ಲಿ ರಿಪಿಟೇಷನ್ ಅಲೌಡ್ ಇಲ್ಲ. ನೋಡಿ, ರಿಪಿಟೇಷನ್ ಅಲೌಡ್ ಇಲ್ಲ ಅಂತ ಹೇಳಿದರೆ ನೀವು ಬರಿಬೋದು, ಆದರೆ ಅದು 80 to 90% ಕರೆಕ್ಟ್ ಇರುತ್ತೆ, ಆದರೆ 100% ಅಶ್ಯೂರೆನ್ಸ್ ಕೊಡೋಕ್ಕಾಗಲ್ಲ. ಸೊ ಇದೇನಾಗುತ್ತೆ, ನಾವು ಕ್ಯಾನ್ಸಲ್ ಮಾಡಿಬಿಡ್ತೀವಿ. ರಿಪಿಟೇಷನ್ ಅಲೌಡ್ ಮಾಡಲ್ಲ ನಾನು. ಎಲ್ಲಿದೆ, ಓ ಇದೆ, ವಾಯ್ ಇದೆ, ಎ ಇದೆ. ಸೊ ಇದ್ರ ಮಿಡಲ್ಗೆ ಫಸ್ಟಿಗೆ ಫ್ಲವರ್ ಬೇಸಸ್ ಹಾಕಿ ಆಮೇಲೆ ಕಾಮ ಹಾಕಿದೆ ಎಲಿಮೆಂಟ್ ಸಪ್ರೇಟ್ ಮಾಡೋದ್ರೊಳಗೆ. ಸೊ ಇದಾಯಿತು ಡಿ ಸಬ್ಸೆಟ್. ಡಿ ಸೆಟ್. ಈ ಸೆಟ್ ನೋಡಿ, ಎಕ್ಸ್ ಈಸ್ ಎ ಮಂತ್ ಆಫ್ ಅ ಇಯರ್ ನಾಟ್ ಹ್ಯಾವಿಂಗ್ 31 days. ನೀವು ನೋಡಿ ಇದರೊಳಗೆ ಹೀಗೆ ಕೌಂಟ್ ಮಾಡ್ಬೋದು, ಜನವರಿ, ಫೆಬ್ರವರಿ, ಮಾರ್ಚ್ ಅಂತೇಳಿ. ನಾನು ಕೌಂಟ್ ಮಾಡಿದ್ದು ನೋಡಿ, ಜನವರಿ 31 ಇದೆ, ಫೆಬ್ ಬರುತ್ತೆ, ಫೆಬ್ ಆದಮೇಲೆ ಏಪ್ರಿಲ್, ಮಾರ್ಚ್, ಏಪ್ರಿಲ್, ಜೂನ್, ಜುಲೈ ಬರುತ್ತೆ, ಜುಲೈ, ಇಲ್ಲಿ ಜೂನ್ ಬರುತ್ತೆ. ನೋಡಿ, ಜನವರಿ 31 days, 28 ಇಲ್ಲಾಂದರೆ 29 days ಫೆಬ್ ಬರೆದಿದ್ದೇನೆ. ಏಪ್ರಿಲ್ನಲ್ಲಿ ಮಾರ್ಚ್ 31 days, ಏಪ್ರಿಲ್ನಲ್ಲಿ 30 days, 30 daysಗೋಸ್ಕರ ಅದನ್ನು ಬರ್ತಿದ್ದೇನೆ. ನಾಟ್ ಹ್ಯಾವಿಂಗ್ 31 days ಅಂತ ಕೇಳ್ತಾರಲ್ಲ, ಏಪ್ರಿಲ್ ಬರುತ್ತೆ, 30 days ಇರುತ್ತೆ. ಏಪ್ರಿಲ್ ಆದಮೇಲೆ ಮೇ ಆದಮೇಲೆ ಜೂನ್ ಆದಮೇಲೆ ಜುಲೈ ಬರುತ್ತೆ 31 daysಗೆ. ಜುಲೈ ಆದ ನಂತರ ಆಗಸ್ಟ್ನಲ್ಲಿ 31 days ಬರುತ್ತೆ. ಸೆಪ್ಟೆಂಬರ್ ನೆಕ್ಸ್ಟ್ ಬರುತ್ತೆ, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಆದಮೇಲೆ ಡಿಸೆಂಬರ್ಗೆ ಮತ್ತೆ 31 days ಬರ್ತದೆ. ಸೊ ನೋಡಿ, ಈ ಸಬ್ಸೆಟ್ನಲ್ಲಿ ಫೆಬ್, ಏಪ್ರಿಲ್, ಜೂನ್, ಸೆಪ್ಟೆಂಬರ್, ನವೆಂಬರ್. ಈ ಮೆಥಡ್ನಲ್ಲಿ ನೀವು ಹೋದರೆ ಸ್ವಲ್ಪ ಸ್ಪೀಡ್ ಆಗುತ್ತೆ. ನನಗೆ ಸ್ವಲ್ಪ ವಿಡಿಯೋ ಮಾಡ್ತಿದ್ದರಿಂದ ನನಗೆ ಸ್ವಲ್ಪ ಟೈಮ್ ಹಿಡಿತು. ನೀವು ಎಕ್ಸಾಮ್ನಲ್ಲಿ ಕೂತಿರುವಾಗ ಎಲ್ಲ ಬರ್ಕೊಂತ ಹೋಗೋದು ಬೇಡ, ಇದರೊಳಗೆ ಕೌಂಟ್ ಮಾಡ್ಬೋದು. ಏನು ಕ್ವೆಶನ್ ಕೇಳಿದರೆ ನಿಮಗೆ ಕ್ವಾರ್ಟರ್ಲಿ ಎಕ್ಸಾಮ್ನಲ್ಲಿ ಕೇಳ್ಬೋದು, ಇಲ್ಲಾಂದರೆ ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ ಕೇಳ್ಬೋದು. ಸೊ ನೆಕ್ಸ್ಟ್ ಆಗುತ್ತೆ 6th ಎಫ್ ಸೆಟ್. ಎಫ್ ಇಸ್ ಅ ಸೆಟ್ ವೇರ್ ಎಕ್ಸ್ ಇಸ್ ಅ ಕಾನ್ಸೋನೆಂಟ್ ಇನ್ ದ ಇಂಗ್ಲೀಷ್ ಅಲ್ಫಾಬೆಟ್ ವಿಚ್ ಪ್ರಿಸೀಡ್ಸ್ ಎಕ್ಸ್ ಕೆ. ನೋಡಿ, ಕೆ ಪ್ರಿಸೀಡ್ ಅಂತೇಳಿ ಹಿಂದೆ, ಸಕ್ಸೀಡ್ ಅಂದರೆ ಮುಂದೆ. ಸೊ ಎ ಬಿ ಸಿ ಡಿಯಲ್ಲಿ ಎ ಬಿ ಸಿ ಡಿ ಇಟ್ಕೊಂಡು ಕೆ ಮಠ ಅದರೊಳಗೆ ಎಲ್ಲ ಕಾನ್ಸೋನೆಂಟಿಂದ ಒಂದು ಇದು ಮಾಡಬೇಕಂತೆ. ಫಸ್ಟ್ ಆಫ್ ಆಲ್ ನೋಡಿ, ಅಲ್ಫಾಬೆಟ್ಸ್ ಇರುತ್ತೆ, ಅದರೊಳಗೆ ಕಾನ್ಸೋನೆಂಟ್ ಪ್ಲಸ್ ಓವಲ್ಸ್ ಇರುತ್ತೆ. ನಾವು ಕಾನ್ಸೋನೆಂಟ್ ತೆಗೆಯೋದಕ್ಕೆ ಏನು ಮಾಡ್ತೀವಿ, ಅಲ್ಫಾಬೆಟ್ ಮೈನಸ್ ಓವಲ್ಸ್ ಮಾಡ್ತಿದ್ದೀನಿ. ಕಾನ್ಸೋನೆಂಟ್ನಲ್ಲಿ ಎ ಟು ಕೆ ಮಠ ಓವಲ್ಸ್ ಮೈನಸ್ ಮಾಡಿಬಿಡೋದು. ಎ ಇಂದ ಇಟ್ಕೊಂಡು ಕೆ ಮಠ ಇದೆಯಲ್ಲ, ಅದರೊಳಗೆ ಮೈನಸ್ ಎ ಇ ಐ ಮಟ್ಟ ಮೈನಸ್ ಮಾಡೋದು, ಯಾಕೆಂದರೆ ಓ ಇದನ್ನು ಎಕ್ಸೀಡ್ ಮಾಡುತ್ತೆ. 3 ತೆಗೆದ ನಂತರ ನಮಗೇನು ಸಿಗುತ್ತೆ, ಬಿ, ಸಿ, ಡಿ. ಈಗ ತೆಗೆದಿದ್ದೇವೆ, ಈ ಇದರೊಳಗಿಂದ ಇದು ಎರಡು ಕ್ಯಾನ್ಸಲ್ ಆಗಿ ಕಾನ್ಸೋನೆಂಟ್ ಅಷ್ಟೇ ಬೇಕಲ್ವ ನಮಗೆ. ಇ ಇಲ್ಲ ಇದರೊಳಗೆ, ಎಫ್, ಜಿ, ಹೆಚ್, ಐ ಇಲ್ಲ, ಜೆ. ಮತ್ತು ಪ್ರಿಸೀಡ್ಸ್ ಅಂತಿದೆಯಲ್ಲ, ಪ್ರಿಸೀಡ್ ಅಂತಿದೆ ಅಂದರೆ ಇದನ್ನು ಇನ್ಕ್ಲೂಡ್ ಮಾಡಬಾರ್ದು. ಸೊ ಇಟ್ ಈಸ್ ಎಫ್ ಸೆಟ್. ಸೊ ನಾನು ತುಂಬ ಪ್ರಯಾಸ ಪಟ್ಟಿದ್ದೇನೆ. ದಯವಿಟ್ಟು ನೋಡಿ, ಹೈಪ್ ಅಂತ ಹೇಳಿ ಒಂದು ನ್ಯೂ ಆಪ್ಷನ್ ಯೂಟ್ಯೂಬಿಂದ ನಮಗೆ ನ್ಯೂ ಯೂಟ್ಯೂಬರ್ಸಿಗೆ ಬಂದಿದೆ. ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸ್ ದಯವಿಟ್ಟು ಹೈಪ್ ಮಾಡಿ. ನಾನು ಕರೆಕ್ಟಾಗಿ ನೋಡಿಲ್ಲ ಹೈಪ್ ಇದೆಯೋ ಹೈಕ್ ಇದೆಯೋ ಅಂಥೇಳಿ. ದಯವಿಟ್ಟು ಅದನ್ನು ಪ್ರೆಸ್ ಮಾಡಿದರೆ ನನ್ನ ನ್ಯೂ ಯೂಟ್ಯೂಬ್ ಚಾನಲ್ಗೆ ಯೂಟ್ಯೂಬರ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ಅದನ್ನು ಪ್ರೆಸ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡ್ತಾ ಇರಿ, ಏಕೆಂದರೆ ಇದು ವಿಡಿಯೋ ಮಾಡಲು ನಾನು ತುಂಬ ಪ್ರಯಾಸ ಪಡ್ತಿದ್ದೇನೆ. ದಯವಿಟ್ಟು ಕಮೆಂಟ್ ಮತ್ತು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.